ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಒಂದು ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ. ಆಸ್ಪತ್ರೆಯಿಂದ ಬಂದಮೇಲೆ ವಿಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಹಾಗಾಗಿ ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ನಾನು 2 ಚಾನಲ್ಗೂ ವಿಡಿಯೋನೇ ಹಾಕಿಲ್ಲ, ಡೆಲಿವರಿ ವ್ಲಾಗ್ ಬಿಟ್ಟರೆ. ಸೊ ಹಾಗಾಗಿ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ಇವತ್ತು ಮಿನಿ ವ್ಲಾಗ್ ಥರ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಸೈಡ್ ಮಾಡುವಂಥ ಚಿರುಮುರಿ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ರೆಸಿಪಿ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಳೆ ಚಾನಲ್ಲು ವಾಪಸ್ ಬರಬೇಕಂದ್ರೆ ನಿಮ್ಮೆಲ್ಲರೂ ಸಪೋರ್ಟು ತುಂಬ ಅಂದರೆ ತುಂಬ ಮುಖ್ಯ. ಯಾಕಂದರೆ ಅದರಲ್ಲೂ ಕೂಡ ಟಾರ್ಗೆಟ್ ಕೊಟ್ಟಿರ್ತಾರೆ, ವಾಚಿಂಗ್ ಅವರು, ಸಬ್ಸ್ಕ್ರೈಬರು ಎಲ್ಲದನ್ನು ಒಂದು ಟಾರ್ಗೆಟ್ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಕಂಪ್ಲೀಟ್ ಮಾಡಬೇಕಾಗುತ್ತೆ. 1 ವರ್ಷದಿಂದ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಸೊ ಇವಾಗಲೂ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿ ನನ್ನ ಚಾನಲ್ ವಾಪಸ್ ಬರಲಿ ಅಂತ ಎಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳಿ. ಸೊ ಏನೋ ಒಂದು ಮನೆಯಲ್ಲೇ ಕೂತು ಒಂದು ಹೆಣ್ಮಗಳಾಗಿ ಏನೋ ಒಂದು ಅರ್ನಿಂಗ್ ಮಾಡೋಣ ಅಂತ ಈ ಚಾನಲ್ ಶುರು ಮಾಡಿದೆ. ಸೊ ಈ ಚಾನಲಿಂದನಾದ್ರೂ 4 ಜನಕ್ಕೆ ಏನಾದ್ರೂ ಒಂದು ಹೆಲ್ಪ್ ಮಾಡ್ಬೋದು ಹಸ್ತಿರೋರಿಗೆ ಅಂತ ಅಂದ್ಕೊಂಡು ಏನೇನೋ ಆಸೆ ಇಟ್ಕೊಂಡಿದ್ದೆ. ಅದು ಆಸೆ ಎಲ್ಲ ಈಗ ಆಗೋಯ್ತು. ನೋಡೋಣ ಮುಂದೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ವೆಜಿಟೇಬಲ್ ಕಟ್ಟರು. ಸೊ ಇದರಲ್ಲಿ ನಾನು ಕ್ಯಾರೆಟ್ ತುರಿತಾ ಇದ್ದೀನಿ. ಅದಕ್ಕೇ 1,500 ಕೊಟ್ಟಿದ್ದು ನೋಡ್ತಾ ಇರ್ಬೋದು ನೀವು. ಅದರಲ್ಲಿ ಅಂದರೆ ಚೆನ್ನಾಗಿ ಬರುತ್ತೆ, ಬಟ್ ಅಷ್ಟು ಗ್ರಿಪ್ ಸಿಗಲ್ಲ, ತುಂಬ ಲೇಟ್ ಆಗುತ್ತೆ. ಅದಕ್ಕಿಂತ ಬೆಟರ್ ನಾವು ಕೈಯಲ್ಲೇ ಮಾಡ್ಕೊಂಬಿಡ್ಬೋದು. ಸೊ ಒಂದೊಂದು ಸಲ ನಾವು ಏನು ಗೊತ್ತಾ, ತುಂಬ ಪ್ಲ್ಯಾನ್ ಮಾಡಿ ಏನೇನೋ ಮಾಡ್ಲಿಕ್ಕೆ ಹೋಗ್ತೀವಿ, ಆದರೆ ಅದೆಲ್ಲ ಉಲ್ಟಾಗಿ ಹೋಗ್ಬಿಡುತ್ತೆ. ಎಲ್ಲಿ ನಾವು ಎಷ್ಟು ಅಮೌಂಟ್ ಕಳ್ಕೊಬೇಕು ಅಂತ ಇರುತ್ತೆ ಅಲ್ಲಿ ಹೋಗುತ್ತೆ ಅಂತಾರಲ್ಲ, ಅದಕ್ಕೆ ಇದೊಂದು ಎಕ್ಸಾಂಪಲ್ಲು. ನೋಡೋಣ ಈರುಳ್ಳಿ ಬರುತ್ತೇನೋ, ಕಟ್ ಮಾಡ್ಬೋದೇನೋ ಅಂತ ನೋಡಿದೆ. ಈರುಳ್ಳಿ ಎಲ್ಲ ಒಂಥರ ಮೆತ್ತಗಾಗ್ಬಿಡ್ತು, ಫುಲ್ಲು ಎಲ್ಲ ನುಣ್ಣಗೆ ನಾವು ಪೇಸ್ಟ್ ಮಾಡ್ತೀವಲ್ಲ ಈರುಳ್ಳಿ ಪೇಸ್ಟು, ಆ ಥರ ಬಂದುಬಿಡ್ತು. ಸೊ ಅಷ್ಟಾಗೇನು ಬರಲಿಲ್ಲ. ಕ್ಯಾರೆಟ್ ತುರಿಬೋದು, ಬೀಟ್ರೋಟ್ ತುರ್ಕೋಬೋದು, ಪಟೋಟ ತುರ್ಕೋಬೋದು ಅನಿಸುತ್ತೆ. ನಾನು ಕ್ಯಾರೆಟ್ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಕೆಳಗಡೆ ಅದು ಕಲ್ಲಿದೆಯಲ್ಲ, ಶೆಲ್ಫ್ ಕಲ್ಲು, ಅದಕ್ಕೆ ಹಿಡ್ಕೊಳ್ಳುತ್ತೆ, ಅದು ಫಿಕ್ಸ್ ಮಾಡೋದು ಕೊಟ್ಟಿದ್ದಾರೆ. ಆದ್ರೂ ಒಂದು ಕೈಯಲ್ಲಿ ಹಿಡ್ಕೊಂಡು ಅಷ್ಟು ಕಂಫರ್ಟಬಲ್ ಆಗಿ ನೀಟಾಗಿ ಅದನ್ನು ತುರಿಯೋಕ್ಕಾಗಲ್ಲ. ಇವಾಗ ನಾವು ಮಾಮೂಲಿ ಏನು ಕೊಬ್ಬರಿ ಎಲ್ಲ ತುರಿತೀವಲ್ಲ ಅದರಲ್ಲಾದರೆ ಬೇಗ ಬೇಗ ಎಲ್ಲ ಕಟ್ ಮಾಡ್ಕೊಂಬಿಡ್ಬೋದು. ಸೊ ಇದು ಸ್ವಲ್ಪ ಕಷ್ಟನೇ. 1,500 ಕೊಟ್ಟಿದ್ದು ವೇಸ್ಟ್ ಆಗೋಯಿತು. ನಾನಿವಾಗ ಈರುಳ್ಳಿ ಮತ್ತು ಕ್ಯಾರೆಟು ಟೊಮೊಟೊ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಇವತ್ತು ಚಿರುಮುರಿ ಮಾಡೋಣ ಅಂತ. ಅದ್ರ ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯಿ ಖಾರನೂ ಕೂಡ ತೊಗೊಂಡಿದ್ದೀನಿ. ಸೊ ಇದಿಷ್ಟು ಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ನೋಡ್ಕೊಂಬಿಡೋಣ. ಇದೇನಕ್ಕೆ ಅಂದರೆ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋದು, ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ರೋಸ್ಟ್ ಮಾಡ್ಕೊಳ್ಳೋದು. ಸ್ವಲ್ಪ ಹಾಕೋತಾ ಇದ್ದೀನಿ, ಒಂದು 100 ಗ್ರಾಮ್ ಅಷ್ಟು ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಬಿಸಿ ಆದಮೇಲೆ ಕಡಲೆ ಬೀಜನ ಎಣ್ಣೆಲಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಬೇರೆ ಎತ್ತಿಟ್ಕೋಬೇಕು. ಅದನ್ನು ಒಂದೊಂದೇ ತೋರಿಸ್ತೀನಿ. ಅಡುಗೆ ಮಾಡ್ತಾ ಏನಾದರೂ ತಿಂತಾಯಿದ್ರು, ಅವಾಗ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಚೆನ್ನಾಗುತ್ತೆ. ಹಾಗಂತ ಅಡುಗೆ ಮಾಡೋದು ತಿನ್ನಬಾರ್ದು, ಅಡುಗೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಮಾಡ್ತಾ ಒಂದೊಂದು ಕಡಲೆ ಬೀಜ ತಿನ್ಕೊಂಡು ಎಣ್ಣೆ ಕಾದಿದೆ. ಇವಾಗ ಅಡುಗೆ ಮನೆ ತುಂಬ ಅಂದರೆ ತುಂಬ ಸಿಕ್ಕಿದೆ. ಸೌಂಡ್ ಕಡಿಮೆ ಇಡಪ್ಪ ಶಿವಪ್ಪ.
ನಮ್ಮ ಶಿವಪ್ಪ ಟಿವಿ ಸೌಂಡ್ ಫುಲ್ ಜೋರಾಗಿ ಕೊಟ್ಬಿಟ್ಟಿದ್ದಾರೆ. ಒಂದು ನನ್ನ ವಿಡಿಯೋದಲ್ಲಿ ಅವ್ರ ಬ್ಯಾಕ್ಗ್ರೌಂಡಲ್ಲಿ ಕಾಮಿಡಿ ಫಿಲಮ್ ನೋಡ್ತಿರ್ತಾರೆ, ಅವು ಬರುತ್ತೆ. ಇಲ್ಲಾಂದ್ರೆ ಕ್ರಿಕೆಟ್ ಸೌಂಡು, ಇಲ್ಲಾಂದ್ರೆ ಮಕ ತೊಳಿಬೇಕಾದ್ರೆ ಕ್ಯಾಬಿಡ್ತಾರೆ ಒಂದೇ ಸಲ, ಆ ಸೌಂಡ್ ಬರುತ್ತೆ ನೋಡಿ. ಎಷ್ಟು ಬೇಗ ರೋಸ್ಟ್ ಆಗೋಯ್ತು. ಇನ್ನೊಂದು 5 ನಿಮಿಷ ಬಿಟ್ರೆ ಎಲ್ಲ ನನ್ನ ಕಲರ್ ಆಗ್ಬಿಡ್ತಾವೆ. ಇದೆಲ್ಲ ಒಂದು ಪ್ಲೇಟಿಗೆ ಎತ್ಕೊಂಡು ಈ ಥರ ಎತ್ತಿಟ್ಕೊಂಡು ಇದಿಷ್ಟ ಮುಗೀತು, ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಬೇಕಾಗುತ್ತೆ. ಇದು ತಪ್ಪಲಿ ಬೇಕು. ಇದು ಚಿರುಮುರಿ ಅಂಗಡಿಗಳಲ್ಲೆಲ್ಲ ನೋಡಿರ್ತೀರಲ್ಲ, ಸೊ ಇದು ರೆಡಿ ಮಾಡಕ್ಕೆ ಎಷ್ಟು ಲೀಟ್ರದ್ದು ಮಾಡೋಣಪ್ಪ? ಒಂದು 10 ಲೀಟ್ರದ್ದು ಮಾಡೋಣ. ಚಿರುಮುರಿ ಎಷ್ಟು ಲೀಟ್ರದ್ದು ಮಾಡಲಿ ಅಂದೆ. ಊರ ಹಬ್ಬ ಮಾಡ್ಬಿಡ್ಲಾ? ಒಂದು 1.5 ಲೀಟ್ರ್ ಅಷ್ಟು ತಗೊಂಡಿದ್ದೀನಿ. ಏನೇನು ಹಾಕ್ಬೇಕು ಅಂತ ಅವ್ರ ಹತ್ರ ಜಗಳ ಮಾಡ್ಕೊಂಡು ಮರ್ತೇ ಹೋಯ್ತು. ಫುಲ್ ಜಗಳ ಇಬ್ರಿಗೂ, ಅಲ್ವೇನು ಮಮ್ಮಿ? ಫುಲ್ ಜಗಳ ಇಬ್ರಿಗೂ. ಕ್ಯಾರೆಟು ಮತ್ತು ಈರುಳ್ಳಿ, ಟೊಮೊಟೊ ಇದಿಷ್ಟು ಇದ್ರೊಳಗಡೆ ಹಾಕೋತಾ ಇದ್ದೀನಿ. ಟೊಮೊಟೊ ಲಾಸ್ಟಿಗೆ ಹಾಕೋತೀನಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕ್ಯಾರೆಟು, ಆಮೇಲೆ ಸ್ವಲ್ಪ ಸಾಲ್ಟ್, ನೆಕ್ಸ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಅಷ್ಟೇ, ಜಾಸ್ತಿ ಹಾಕೋಬಾರ್ದು. ಯಾಕಂದರೆ ನಾನು ಆಲ್ರೆಡಿ ಚಿರುಮುರಿ ಕಾಳ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಅದಕ್ಕೆ ಸ್ವಲ್ಪ ಕಲರ್ಗೋಸ್ಕರ ಅಷ್ಟೇ. ನೆಕ್ಸ್ಟು ಖಾರ, ಇದನ್ನು ನಾನು ಸ್ವಲ್ಪ ನೀರು ಹಾಕೊಂಬಿಟ್ಟು ಪೇಸ್ಟ್ ಥರ ಮಾಡ್ಕೊತೀನಿ. ಫುಲ್ ಗಟ್ಟಿಗಾಗಿದೆ. 1 ಸ್ಪೂನು ಅಷ್ಟು ತಗೋತಾ ಇದ್ದೀನಿ. ಆಯಿಲ್ಲು ಬಿಸಿಯಾಗಿತ್ತಲ್ಲ, ಅದನ್ನು ಇದ್ರೊಳಗಡೆ ಹಾಕೋತಾ ಇದ್ದೀನಿ. ನೀರು ಹಾಕಿದ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಇಲ್ಲಾಂದರೆ ಅದು ಪುರಿಗೆಲ್ಲ ನೀಟಾಗಿ ಹಿಡಿಯಲ್ಲ. ಅದಕ್ಕೆ ನಾವು ಹಿಡಿಯಲ್ಲ ಅಂತೀವಿ, ಅಂಟಲ್ಲ ಅಂತೀವಿ. ಫುಲ್ ಕವರ್ ಆಗಬೇಕಲ್ಲ. ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ರೂ ಓಕೆ, ಬಟ್ ಇಷ್ಟು ಸಾಕು. ಇದಿಷ್ಟು ಇದರೊಳಗಡೆ ಹಾಕ್ಕೊಂಡು, ನೆಕ್ಸ್ಟು ಕಡಲೆ ಬೀಜ ಒಂದಿಷ್ಟು, ಒಂದೇ ಸಲ ಜಾಸ್ತಿ ಮಾಡಲಿಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ. ಬೇಕಂದರೆ ಬೂಂದಿ ಖಾರ ಹಾಕೊಬೋದು, ಇಲ್ಲಾಂದರೆ ಬೇಡ. ನಾನು ಮನೇಲಿ ಸ್ವಲ್ಪ ಐತೆ, ನಮ್ಮ ಅಣ್ಣವ್ರು ಕೊಡ್ಕಳಿಸಿದ್ದು, ಅದಕ್ಕೆ ಒಂದು ಸ್ವಲ್ಪ ಹಾಕೋತೇನೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾರೆ. ಇದು ದೊಡ್ಡದಾಗಿದ್ರೆ ಚೆನ್ನಾಗಿ ಮಾಡ್ಬೋದು. ಚಿಕ್ಕ ಪಾತ್ರೆ ಇದೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಬರುತ್ತೆ. ಇದಕ್ಕೆ ಬೇಕಂದರೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಇದಕ್ಕೆ ಕೊತ್ತಂಬರಿ ಹಾಕೋಬೇಕು.
ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ. ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ. ನಮ್ಮ ಕಡೆಗೆಲ್ಲ ಇದನ್ನೇ ಮಾಡೋದು. ಸೊ ಈ ಥರನೇ ಮಾರಲಿಕ್ಕೂ ಕೂಡ ಇದೇ ಥರನೇ ಮಾಡಿಬಿಟ್ಟು ಮಾರ್ತಾರೆ. ನೋಡೋಣ, ಶೂ ಅವ್ರಿಗೆ ಕೊಡೋಣ ಯಾವ ರೀತಿ ಬಂದಿದೆ ಟೇಸ್ಟು ಅಂತ. ಟೀ ಮತ್ತು ಚಿರುಮುರಿ ರೆಡಿಯಾಗಿದೆ. ಶಿವವ್ರಿಗೆ ಕೊಡ್ತೀನಿ, ನೋಡೋಣ. ಅವರಿಗೆ ವಿಡಿಯೋ ಮಾಡಿಕೊಂಡೇ ಬಂದುಬಿಡ್ತಾಳೆ, ಅದನ್ನು ಕೂಡ ವಿಡಿಯೋ ಮಾಡ್ತಾಳೆ ಅಂತಿದ್ರು. ಸೊ ಏನು ಮಾಡೋದು, ನಾವು ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲದನ್ನು ವಿಡಿಯೋ ಮಾಡಬೇಕಾಗುತ್ತೆ. ಸೊ ಆಮೇಲೆ ನಾನು ಬೇಜಾರು ಮಾಡ್ಕೋತೀನಿ ಅಂತ ಸುಮ್ಮನಾದರು. ಮನೇಲಿ ಅಷ್ಟಾಗಿ ಅಡುಗೆ ಮಾಡಿರಲ್ವಲ್ಲ, ಸೊ ಹಾಗಾಗಿ ಬರೀ ಅಂಥದ್ದು ತಿಂದ್ಕೊಂಡೆ ನಮ್ದು ಅರ್ಧ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ನೀಟಾಗಿ ಅಡುಗೆ ಮಾಡಿಟ್ರೆ ತಿನ್ನಲ್ಲ ಎಲ್ಲ, ಹಾಗಾಗಿ ಬಿಟ್ಬಿಡೋದು. ಸೊ ಹಿಂಗೇನಾದ್ರೂ ರುಚಿಯಾಗಿರೋದು ತಿನ್ಕೊಳ್ಳೋದು. ನೆಕ್ಸ್ಟು ನಾವು ಆಚೆ ಹೋಗೋಣ ಅಂತ ಆಚೆ ಬಂದ್ವಿ. ನೈಟ್ ಆಗಿತ್ತು. ಗೋಬಿ ತಗೊಳ್ತೀನಿ ಅಂತಂದರು. ಅವ್ರು ಗೋಬಿ ತಗೋತಾಯಿದ್ರು. ನನಗೆ ಗೋಬಿ ತಿನ್ನಲ್ಲ, ನನ್ನ ಪಿಂಪಲ್ ಎಲ್ಲ ಆಗುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಪಾನಿಪುರಿ ತಿಂತೀನಿ ಅಂದ್ಬಿಟ್ಟು ಹೋದೆ. ಅವರು ಗೋಬಿ ತೊಗೊಳ್ತೀನಿ ನಾನು ಅಂತಂದ್ಬಿಟ್ಟು ತೊಗೊಳ್ತಾಯಿದ್ರು. ನಾನು ಅಷ್ಟರೊಳಗೆ ದಹಿ ಪೂರಿ ತೊಗೊಂಡೆ. ಸೊ ನನ್ನ ಫೇವ್ರೇಟು ದಹಿ ಪೂರಿ. ಇತ್ತೀಚೆಗಂತೂ ಮೊದಲು ಪಾನಿಪುರಿ ತಿಂತಾಯಿದ್ದೆ, ಈಗ ದಹಿ ಪೂರಿ ಅಂದರೆ ತುಂಬ ಇಷ್ಟ ಆಗ್ತಾಯಿದೆ. ನೆಕ್ಸ್ಟ್ ಡೇ ಇದು ವ್ಲಾಗ್. ಇದು ನಾವು ಹಾಸ್ಪಿಟಲಿಂದ ಬಂದಮೇಲೆ ವ್ಯಾಲೆಂಟೈನ್ಸ್ ಡೇ ಇತ್ತಲ್ಲ, ಸೊ ಏನಾದ್ರೂ ಗಿಫ್ಟ್ ತೊಗೊಳ್ಳೋಣ ಅಂಥೇಳಿ ಅಂಗಡಿಗೆ ಬಂದೆ. ಸೊ ಏನೇ ತೊಗೊಂಡ್ರು ಎಲ್ಲ ಮನೆಯಲ್ಲೇ ಇಡಬೇಕು, ಅವರೇನು ತೊಗೊಂಡು ಹೋಗಲ್ಲ. ಸೊ ಲಾಸ್ಟ್ ಟೈಮ್ ಬಂದಾಗ ಬ್ರೇಸ್ಲೆಟ್ ಕೊಟ್ಟಿದ್ದೆ, ರಿಂಗ್ ಕೊಟ್ಟಿದ್ದೆ. ಈ ಸಲ ನನಗೆ ಅಷ್ಟೊಂದು ಸೇವ್ ಮಾಡೋಕ್ಕಾಗಿಲ್ಲ. ಸೇವ್ ಮಾಡಿರೋ ಅಮೌಂಟೆಲ್ಲ ನಾನು ಗೋಲ್ಕದಲ್ಲಿ ಹಾಕ್ಬಿಟ್ಟಿದ್ದೀನಿ. ಬೇರೆ ಏನೋ ಪ್ಲ್ಯಾನ್ ಇದೆ ಅದು. ಸೊ ಹಾಗಾಗಿ ಅದನ್ನು ತೆಗಿಲಿಲ್ಲ. ಏನಾದರೂ ಪುಟ್ಟದಾಗಿ ಒಂದು ಡಾಲ್ ಏನಾದರೂ ತೊಗೊಂಡೋಗಿ ಚಿಕ್ಕದಾಗಿ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಒಂದೆರಡು ಡಾಲ್ ತೊಗೊಂಡೆ. ಈಗ ಒಂದು 2 ವರ್ಷದ ಹಿಂದೆನೂ ಇದೇ ಥರ ಸೇಮ್ ಒಂದು ಹಾರ್ಟ್ ಶೇಪ್ ಇರೋದೊಂದು ಡಾಲ್ ತೊಗೊಂಡೋಗಿ ಕೊಟ್ಟಿದ್ದೆ. ಅದಿನ್ನೂ ಕಾರಲ್ಲೇ ಇದೆ. ಚಿಕ್ಕವೆರಡು ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೋದೆ. ಅವ್ರು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋದರು. ನಾನು ಅಷ್ಟರೊಳಗೆ ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಬಿಟ್ಟು ಹೋಗಿ ಇದೊಂದು ಗಿಫ್ಟು ಮತ್ತು ಒಂದು ಟೀ ಶರ್ಟು ಹಾಗೆ ಒಂದು ನೈಟ್ ಪ್ಯಾಂಟ್ ತೊಗೊಂಡು ಕೇಕ್ ತೊಗೊಂಡು ಬಂದೆ. ಅವ್ರು ನಾನೇನೋ ತೊಗೊಬಂದಿದ್ದೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊತಾಯಿದ್ರು. ನಾನು ಹಾಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಸೊ ನೋಡೋಣ ಅವ್ರ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂತ. ಇವಾಗ ಕೊಡ್ತೀನಿ, ಚಿಕ್ಕದಾಗಿ ಏನಾದ್ರೂ ಒಂದು ಕೊಡೋಣ ಅಂದ್ಬಿಟ್ಟು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಕಣ್ಬಿಡಿ. ಸಾರಿ, ರೋಸು ಒಣಗೋಗೈತೆ. 9:30 ಬಂದರೆ ಯಾವ ರೋಸ್ ಕೊಡಲಿ ಅಂದರು ಅವರು. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಅದನ್ನು ಏನೇನು ಸಿಗ್ತಾವಪ್ಪ, ಮುಂದಿನ ವರ್ಷ ಇದೆ. ಥ್ಯಾಂಕ್ ಯು. ಓಪನ್ ಮಾಡಿ. ಅಮ್ಮ ಪೇಸ್ಟ್ ಬೇಕು ಹಂಗಾರ ಪಕ್ಕ ಕೇಳಿ. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾಯಿತ್ತು. ಸೊ ಮೂವಿದು, ಹಾಗಾಗಿ ನಾನು ವಿಡಿಯೋ ಮ್ಯೂಟ್ ಮಾಡಿಬಿಟ್ಟೆ. ಸೊ ಅದು ವಾಯ್ಸ್ ಎಲ್ಲ ಹಾಗೆ ವಿಶ್ ಮಾಡಿದೆ. ಅವರೂ ಕೂಡ ಖುಷಿಯಾದರು. ಪುಟ್ಟದ್ದು 2 ಕೇಕ್ ತೊಗೊಂಡು ಬಂದಿದ್ದೆ. ಕೇಕ್ ದೊಡ್ಡದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಇರೋದೇ ಇಬ್ಬರು. ಇದೆಲ್ಲ ಏನು ಸೆಲೆಬ್ರೇಟ್ ಅಷ್ಟು ಜೋರಾಗಿ ಏನು ಮಾಡೋದು ಬೇಡ, ಸುಮ್ಮನೆ ದುಡ್ಡು ವೇಸ್ಟ್ ಅಂದ್ಬಿಟ್ಟು 2 ಕೇಕ್ ಆದರೆ ಇಬ್ಬರಿಗೂ ಒಂದೊಂದು ಆಗುತ್ತೆ ಅಂದ್ಬಿಟ್ಟು ರೆಡ್ ಕಲರ್ ಇರೋದ್ರಲ್ಲೇ ತೊಗೊಂಡು ಬಂದೆ. ಇದರಲ್ಲೇ ಪುಟ್ಟದಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಈ ರೀತಿಯಾಗಿ ನನಗೆ ಸಣ್ಣ ಪುಟ್ಟದ್ದು ಸರ್ಪ್ರೈಸ್ ಕೊಡ್ತಾ ಇರೋದಂದರೆ ನಂಗೆ ಒಂಥರ ತುಂಬ ಖುಷಿ. ನನಗೆ ಏನೋ ಗೊತ್ತಿಲ್ಲ, ಸರ್ಪ್ರೈಸ್ ಕೊಟ್ಟಾಗ ಅವ್ರ ಮುಖದಲ್ಲಿ ನೋಡೋ ಅಂಥ ಒಂದು ನಗು ಬರುತ್ತಲ್ಲ, ಆ ನಗು, ಆ ಖುಷಿ ನೋಡಲಿಕ್ಕೆ ಇಷ್ಟ. ಅವ್ರಿಗೆ ಅದೆಲ್ಲ ಇಷ್ಟ ಆಗಲ್ಲ. ಏನೇನ್ಕೋ ಹೋಗಿ ದುಡ್ಡೆಲ್ಲ ಖರ್ಚು ಮಾಡ್ತಾಳೆ ಅಂತ ಇರ್ತಾರೆ. ದುಡಿಯೋದು ನಾವೇ, ಖರ್ಚು ಮಾಡೋದು ನಾವೇ. ಆದರೆ ಒಂದು ಸಲ ಒಂದು ದಿನ ಹೋದರೆ ನಾವು ಪ್ರತಿದಿನವೂ ಒಂದು ಹೆಜ್ಜೆ, ಒಂದು ಸಾವಿಗೆ ಒಂದು ಹೆಜ್ಜೆ ಮುಂದೆ ಹಾಕ್ತಾನೆ ಇರ್ತೀವಿ. ಸೊ ಒಳ್ಳೆಯದು ಅಂದಮೇಲೆ ಕೆಟ್ಟೋದೂ ಇರಲೇಬೇಕು. ಶಾಶ್ವತವಾಗಿ ಯಾರೂ ಇಲ್ಲಿರೋಕ್ಕಾಗಲ್ಲ. ಬದುಕಿದ್ದೀವಿ ನಾವು, ಜೀವಂತ ಇದ್ದೀವಿ ಅಂದರೆ ಇರೋವಷ್ಟು ದಿನ ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದು ನನ್ನ ಒಂದು ಆಸೆ. ಯಾಕಂದರೆ ಇಲ್ಲಿವರೆಗೂ ಬರೀ ನಾವು ನೋವು, ಸಂಕಟ, ದುಃಖ ಇದರಲ್ಲೇ ಬಂದುಬಿಟ್ಟಿದ್ದೀವಿ. ಇನ್ಮೇಲೆ ಆದ್ರೂ ಸಣ್ಣ ಪುಟ್ಟದು, ನಾವೇನು ಜೋರಾಗೆಲ್ಲ ಮಾಡ್ಕೊಳ್ಳೋದು ಬೇಡ. ಸಣ್ಣ ಪುಟ್ಟ ಕ್ಷಣಗಳನ್ನು ಕೂಡ ಖುಷಿಯಿಂದ ಕಳಿಬೇಕು. ಆವಾಗ ಏನೋ ಒಂಥರ ನೆಮ್ಮದಿ ಇರುತ್ತೆ ಮನಸ್ಸಲ್ಲಿ. ಯಾರು ಏನು ಅನ್ಕೋತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲೇ ನಾವು ಖುಷಿಯಾಗಿರಬೇಕು. ಆವಾಗ ನಮ್ಮ ಮನಸ್ಸಿಗೂ ಖುಷಿ, ನಮ್ಮ ಸುತ್ತ ಇರೋರು ಖುಷಿಯಾಗಿರ್ತಾರೆ. ನಮಗೂ ಏನೋ ಒಂಥರ ಮನಸ್ಸಲ್ಲಿ ಒಂದು ಪಾಸಿಟಿವ್ನೆಸ್ ಇರುತ್ತೆ. ಯಾವಾಗ್ಲೂ ಮೈಂಡ್ ಆಗಿರ್ಬೋದು, ಮನಸ್ಸಾಗಿರ್ಬೋದು ಆ್ಯಕ್ಟಿವ್ ಆಗಿರುತ್ತೆ.
ಸೊ ಹಾಗಾಗಿ ನನಗೆ ಈ ಥರ ಒಂದು ಸಣ್ಣ ಪುಟ್ಟ ಕ್ಷಣನೂ ಸೆಲೆಬ್ರೇಟ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಗಿಫ್ಟ್ ಓಪನ್ ಮಾಡಿದ್ರು, ನನ್ನ ಅವ್ರನ್ನ ಲಾಕ್ ಮಾಡಿ ಹೋಗಿದ್ನಲ್ಲ ಅದನ್ನು ಮಾತಾಡ್ತಿದ್ರು. ಬ್ಯಾಕ್ಗ್ರೌಂಡಲ್ಲಿ ಫುಲ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ರಲ್ಲ, ನೆನ್ನೆ ಎಲ್ಲ ಫುಲ್ ಸೀರಿಯಲಲ್ಲೆಲ್ಲ ಬರೀ ಸಾಂಗ್ಗಳದ್ದೇ ಬರ್ತಾಯಿತ್ತು. ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಟಾಮ್ ಆ್ಯಂಡ್ ಜೆರ್ರಿ ಕಮ್ಮಿಂಗ್. ಟಾಮ್ ಆ್ಯಂಡ್ ಜೆರ್ರಿ. ಅದರಲ್ಲೊಂದು ಅರ್ಥನೂ ಇದೆ, ಮುಂದೆ ಗೊತ್ತಾಗುತ್ತೆ, ಅದಕ್ಕೆ ಹಂಗೆ ಕೊಟ್ಟಿದ್ದೀನಿ ನಾನು. ಲಾಸ್ಟ್ ಟೈಮು ನಾನು ಇವಾಗೊಂದು 2 ವರ್ಷದಲ್ಲ 3 ವರ್ಷದಲ್ಲ ಕೊಟ್ಟಿದ್ದೆ, ಅದನ್ನು ನೀವು ಹಾಳು ಮಾಡಿದ್ರಲ್ಲ, ಅದನ್ನು ಹಾಳು ಮಾಡ್ತೀನಿ. ಕೆಳಗೆ ಹಾಕಿ. ಹ್ಯಾಪಿ ವೆಲ್ನೆಸ್ ಡೇ ಮಮ್ಮಿ. ಇದು ಹೋಗ್ಬಿಟ್ಟು ಸಾಕತ್ತಿಗೆ ಗಾಡಿ ಕೊಟ್ಟು ಇದು ನೀನೇ ಇದು ತೋರಿಸಿ ಕಡೆ. ಇವಾಗ ನೋಡು ನೀನು ಮೂಗು ಹೆಂಗೆ ಇಷ್ಟೇನಾ? ಅಲ್ಲ, ನಾನು ಅಡುಗೆ ಮನೇಲಿ ಏನು ಮಾಡ್ತಿದ್ದೀರಾ ಅಂತ ಬಂದರೆ ಅದನ್ನ ಹಿಡ್ಕೊಂಡು ತಿರ್ಗಿಸ್ಕೊಂಡು ಕೂತಿದ್ದೀರಲ್ಲ, ಏನು ಮಾಡ್ತಿದ್ದೀರಾ? ತೋರಿಸಲ್ವಾ? ಮುನ್ಸ್ಕೊಂಡಿರಾ? ಮಾತಾಡಲ್ವಾ? ರಸ್ಕ್ ತಿಂತೀರಾ? ಚೋಚೋ ತಿಂತೀರಾ? ಹೆಣ್ಮಕ್ಳು ಮುನ್ಸ್ಕೊಂಡು ಅಡುಗೆ ಮನೆಗೆ ಬರ್ತಾರೆ, ನೀವೇನಕ್ಕೆ ಮುನ್ಸ್ಕೊಂಡಿರಿ? ಹಲೋ ಬಾಸ್, ಬಾಸು. ಬಾಸ್ ಫುಲ್ ಬೇಜಾರಾಗ್ಬಿಟ್ಟವ್ರು ಇವತ್ತು. ಬಾಸ್ 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 ಚೋಚೋ ತಿನ್ನಂಗಾಗೈತಾ? ಹಾಂ, ಅಲ್ಲೇ ಊಟ ಮಾಡೋದಾ? ಯಪ್ಪ, ಅಲ್ಲಿ ತರಕಾರಿದು ಹಂಗೆ ಬಿಟ್ಟಿದ್ದೀನಿ, ಅದರಲ್ಲೇ ಹಾಕೋತಿದ್ದೀರಲ್ಲ. ಬಾಯ್, ನಾನು ಊರಿಗೆ ಹೋಗ್ತಿದ್ದೀನಿ. ನಾನು ಬೈದ್ನಾ? ಮುನ್ಸ್ಕೊಂಡ್ರಾ? ಏನು ಹುಡುಕ್ತಿದ್ದೀರಿ? ಓನಲ್ಲ, ನೀನಲ್ಲ, ಚಾಕಿನ ಮಾಲೀಕ ನೀನಲ್ಲ. ಇಲ್ಲಿದೆ ಹೊಸ ಚಾಕು. ಯಪ್ಪ, ಟೀ ಶರ್ಟಲ್ಲೇ ಒರೆಸ್ಕೊತ. ಇದು ಇವತ್ತಿಂದು ಅಂದರೆ 15ನೇ ತಾರೀಕು. ಸೊ 3 ದಿನದ್ದು ವ್ಲಾಗ್ ಆಗೋಯ್ತು. ನೋಡ್ತಾ ಇರ್ಬೋದು 3 ಡೇಸಿಂದ ನಾನು ಯಾವುದೇ ರೀತಿ ವಿಡಿಯೋ ಮಾಡಿಲ್ಲ. ಸೊ ನನ್ನ ತಂಗಿ ಮನೆಗೆ ಬಂದಿದ್ವಿ, ಬಟ್ಟೆ ತುಂಬ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಅವಳ ಹತ್ರನೇ ವಾಷಿಂಗ್ ಮಿಷಿನ್ಗೆ ಹಾಕ್ಸ್ಕೊಳ್ಳೋಣ ಅಂತ. ಅವಳು ಇರಲಿಲ್ಲ, ಎಕ್ಸಾಮ್ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋದ್ಲು. ಸೊ ನಾವು ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಮನೆಗೆ ಬಂದು ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು, ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ವಾಟರ್ ಮೆಲನ್ ಜ್ಯೂಸ್ ಮಾಡಿಕೊಂಡೆ. ಅಡುಗೆ ಮಾಡಿಟ್ರೂ ಕೂಡ ಇಬ್ಬರೂ ಊಟ ಮಾಡಿಲ್ಲ, ಬರೀ ಕಾಫಿ ಕುಡ್ದಿರೋದು, ಜ್ಯೂಸ್ ಕುಡ್ದಿರೋದು, ಇಷ್ಟೇ ಆಗೋಯ್ತು ಇವತ್ತು ಫುಲ್ ಡೇ ಎಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.